Good morning, students. With continuation of yesterday's class, so let us discuss in today's class about audit notebook. So first and the foremost, what do you mean by audit notebook? Audit notebook ಅಂದರೆ ಒಂದು ಮೇಂಟೆನೆನ್ಸ್ ಆಫ್ ಡೈರಿ ಅಂತ. ಸೊ ಎಲ್ಲಾದರೂ ಒಂದು ಆಡಿಟರ್ಸು ಆಡಿಟ್ ಮಾಡಲಿಕ್ಕೆ ಅಂತ ಹೇಳಿ ಹೋಗೋಕ್ಕಿಂತ ಮುಂಚೆ ಏನೇನು ಪ್ರಿಪ್ರೇಷನ್ಸು ಅಂತ ನಿನ್ನೆ ನಾವು ಅಂದರೆ ಹಿಂದಿನ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಆಡಿಟ್ ನೋಟ್ಬುಕ್ಕು ಏನೇನಕ್ಕೆ ಉಪಯೋಗ ಆಗುತ್ತೆ, ಯಾವ್ಯಾವ ರೀತಿಯಾದಂತಹ ಒಂದು ಕ್ವೆಶನರೀಸ್ ಆಗಲಿ, ಡೌಟ್ಸ್ ಆಗಲಿ ಅಥವಾ ಎರರ್ಸ್ ಆಗಲಿ ಯಾವ ರೀತಿ ನೋಟ್ ಮಾಡ್ಕೋತಾರೆ, ಆ ನೋಟ್ ಮಾಡ್ಕೊಂಡಿರೋದನ್ನು ಯಾವ ರೀತಿ ಡಿಸ್ಕಸ್ ಮಾಡಿ ನಂತರ ಅದನ್ನು ಕರೆಕ್ಟ್ ಮಾಡ್ತಾರೆ, ಏನಕ್ಕೋಸ್ಕರ ರೆಕಾರ್ಡಿಂಗ್ ಮಾಡೋದು, ಆಡಿಟ್ ನೋಟ್ಬುಕ್ಕಲ್ಲಿ ಏನೇನು ಇರುತ್ತೆ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಡಿಟ್ ನೋಟ್ಬುಕ್ ಅಂದರೆ ಒಂದು ರಿಜಿಸ್ಟರು ಅಥವಾ ಒಂದು ಮೇಂಟೆನೆನ್ಸ್ ಆಫ್ ಡೈರಿ ಅಂತಲೂ ಕೂಡ ಕರಿಬೋದು. ಮತ್ತು ಆಡಿಟ್ ನಡೆಯುವಾಗ ಏನೇನು ಡಿಫಿಕಲ್ಟೀಸ್ ಆಗುತ್ತೋ, ಏನೇನು ಡೌಟ್ಸ್ ಇರುತ್ತೋ, ಯಾವುದ್ಯಾವುದು ಹೊಸ ಪಾಯಿಂಟ್ಸು ಆಡಿಟ್ ನಡೆಯುವಾಗ ಅವರಿಗೆ ಗೊತ್ತಾಗುತ್ತೋ ಆ ಪಾಯಿಂಟ್ಸ್ನೆಲ್ಲ ಬರ್ಕೊಂಡು ಒನ್ ಶಾಟ್ ಒನ್ ಟೈಮ್ ಡಿಸ್ಕಸ್ ಮಾಡುವಂಥದ್ದು. ಚಿಟ್ಸ್ ಆ್ಯಂಡ್ ಬಿಟ್ಸ್ ಆ್ಯಂಡ್ ಪೇಪರ್ಸಲ್ಲಿ ಬರ್ಕೊಳ್ಳೋ ಅಂಥದ್ದೆಲ್ಲ ಒಂದು ನೋಟ್ಬುಕ್ಕು, ಒಂದು ಡೈರಿ ಅಂತ ಕರಿತೀವಿ, ಅದರಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ ಆಡಿಟರ್ಸು. ಸೊ ಆಡಿಟ್ ನೋಟ್ಬುಕ್, ಇಟ್ ಈಸ್ ಅ ಬುಕ್, register or a diary maintained by the audit staff during the course of an audit is called as audit notebook. This is used to note the errors, difficulties, doubts and new points to be discussed with the seniors or the auditor. It is also known as audit memoranda. ಸೊ ಇದನ್ನು ಆಡಿಟ್ ಮೆಮೊರಾಂಡ ಅಂತ ಕೂಡ ಕರಿತೇವೆ. An audit notebook is one of the most important documents maintained by the auditor. It is defined as a record used mainly in recording audit, containing data on work done and comments made. ಸೊ ಏನಕ್ಕೆ ಆಡಿಟ್ ನೋಟ್ಬುಕ್ ಅನ್ನೋದನ್ನು ಯುಟಿಲೈಸ್ ಮಾಡ್ತಾರೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ದಾಯಿತು. ಸೊ let us understand what are the contents it is been mentioned in the audit notebook. ಸೊ ಆಡಿಟ್ ನೋಟ್ಬುಕ್ಕಲ್ಲಿ ಕಂಟೆಂಟ್ಸ್ ಏನೇನು ಮೆನ್ಷನ್ ಆಗಿರುತ್ತೆ ಅಂತ ಹೇಳಿ ನೋಡೋಣ. ಮೀನ್ಸ್ ಕಂಟೆಂಟ್ಸ್ ಅಂದರೆ ಆಡಿಟ್ ನೋಟ್ಬುಕ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಚೆಕ್ ಲಿಸ್ಟ್ ಅಂತ ಕೂಡ ಹೇಳ್ಬೋದು. ಸೊ ಆಡಿಟ್ ನೋಟ್ಬುಕ್ಕಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ನಾವು ಕಂಟೆಂಟ್ಸ್ ಅಂತ ಕರಿತೇವೆ. ಸೊ ಇದರಲ್ಲಿ ನೇಚರ್ ಆಫ್ ಬಿಸ್ನೆಸ್, ವೆದರ್ ಇಟ್ ಇಸ್ ಸರ್ವಿಸ್ ಪ್ರೊವೈಡರ್, ವೆದರ್ ಇಟ್ ಇಸ್ ಪ್ರೈವೇಟ್ ಲಿಮಿಟೆಡ್, ವೆದರ್ ಇಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀನ ಅಥವಾ ಮಾರ್ಕೆಟಿಂಗ್ ಸೆಕ್ಟರ ಅಥವಾ ಪಾರ್ಟ್ನರ್ಶಿಪ್ಪ, ಫರ್ಮ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ಪ, ಇಂಡಿವಿಜುವಲ್ಲ ಅನ್ನೋದನ್ನು ಇಲ್ಲಿ ನಾವು ನೇಚರ್ ಆಫ್ ಬಿಸ್ನೆಸ್ಗೆ ಹೋಲಿಕೆ ಮಾಡ್ತೀವಿ. ಆ್ಯಂಡ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸಚ್ ಆಸ್ MOA, AOA, ಪಾರ್ಟ್ನರ್ಶಿಪ್ ಡೀಡ್. ಸೊ ಪ್ರೈವೇಟ್ ಲಿಮಿಟೆಡ್ ಆರ್ಗನೈಸೇಷನ್ ಆಗಿದ್ದರೆ MOA, AOA ಬರುತ್ತೆ. ಪಾರ್ಟ್ನರ್ಶಿಪ್ ಫರ್ಮ್ ಆದರೆ ಪಾರ್ಟ್ನರ್ಶಿಪ್ ಡೀಡ್ ಇದೆಯಾ ಇಲ್ಲ ಅಂತ ಹೇಳಿ ಆಡಿಟ್ ಕಂಟೆಂಟ್ನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ಲಿಸ್ಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಸೊ MOA ಮೀನ್ಸ್ ಪ್ರೈವೇಟ್ ಲಿಮಿಟೆಡ್ ಸೆಕ್ಟರ್ಸ್ಗೆ ಯಾವ್ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ಇರಬೇಕು, ಪಾರ್ಟ್ನರ್ಶಿಪ್ಗೆ ಯಾವ್ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ಇರಬೇಕು ಅಂತ ಹೇಳಿ ಎರಡು ಬೈಫಿಕೇಷನ್ ಇರುತ್ತೆ. ಸೊ ನೀವು ಯಾವುದು ಪಾರ್ಟ್ನರ್ಶಿಪ್ಗೆ ಹೋದರೆ ಅದನ್ನು ಮಾತ್ರ ಯೂಸ್ ಮಾಡ್ತೀರಾ, ಪ್ರೈವೇಟ್ ಲಿಮಿಟೆಡ್ಗೆ ಹೋದರೆ ಆ ಒಂದು ಲಿಸ್ಟನ್ನು ಮಾತ್ರ ಯೂಸ್ ಮಾಡ್ತೀರಾ. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ಎಷ್ಟಿರಬೇಕು, ಯಾವ ರೀತಿ ಚೆಕ್ ಮಾಡಬೇಕು, ಯಾವ ರೀತಿ ಸರಿ ಇದೆಯಾ ಇಲ್ಲ ಅಂತ ಹೇಳಿ ನೀವು ಟಿಕ್ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ನೀವು ಒಂದು ಕಂಪನಿಗೆ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನೀವು ಮರ್ತು ಹೋದರೆ ಆ ಬುಕ್ಕು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಈ ಒಂದು ಪಾಯಿಂಟ್ ಮರ್ತಿದ್ದೀರಿ ಅಂತ. ಸೊ ಅದರಲ್ಲೇ ನೋಟ್ ಮಾಡ್ಕೊತ ಬಂದಾಗ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಡೂ ದಿ ಆಡಿಟ್. ಸೊ ನೆಕ್ಸ್ಟ್ ಕಮ್ಸ್ ಲಿಸ್ಟ್ ಆಫ್ ಆಫಿಷಿಯಲ್ಸ್, ದೇರ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಆಲ್ ದಿಸ್ ಬೀನ್ ಅಪ್ಡೇಟೆಡ್ ಇನ್ ದಿ ಆಡಿಟ್ ನೋಟ್ಬುಕ್. ಲಿಸ್ಟ್ ಆಫ್ ಆಫಿಷಿಯಲ್ಸ್ ಅಂದರೆ ಮ್ಯಾನೇಜ್ಮೆಂಟೀಸು, ಯಾರ್ಯಾರು ಹೇಗೆ, CFO ಯಾರು, CEO ಯಾರು, MD ಯಾರು, ಮ್ಯಾನೇಜಿಂಗ್ ಡೈರೆಕ್ಟ್ರು, ಅವ್ರ ಅಂಡರಲ್ಲಿ ಯಾರ್ಯಾರಿದ್ದಾರೆ, ಪರ್ಸನಲ್ ಸೆಕ್ರೆಟ್ರಿ ಯಾರಿದ್ದಾರೆ, ಸೆಕ್ರೆಟ್ರಿ ಯಾರಿದ್ದಾರೆ, ಅನಂತರ ಲೀಗಲ್ ಅಡ್ವೈಸರ್ಸ್ ಯಾರಿದ್ದಾರೆ, ಇವ್ರನ್ನೆಲ್ಲ ನಾವು ಲಿಸ್ಟ್ ಆಫ್ ಆಫಿಷಿಯಲ್ಸ್ ಅಂತ ಕರಿತೀವಿ. ಮತ್ತು ಅವರಿಗೆ ಇರುವಂತಹ ಡ್ಯೂಟೀಸು, ರೆಸ್ಪಾನ್ಸಿಬಿಲಿಟೀಸ್ ಏನು ಅಂಥೇಳಿ ಇದು ಮೆನ್ಷನ್ ಆಗಿರುತ್ತೆ. ಸೊ ಅದರಲ್ಲಿ ಮ್ಯಾನ್ಯುಯಲ್ ಆಗಿ ಇವ್ರು ಹೋಗಿದ ತಕ್ಷಣ ಬರೀತಾರೆ. ಸೊ ಸೆಕ್ರೆಟ್ರಿ ಅಂತ ಹೇಳಿದಾಗ ಯಾರಿದ್ದಾರೆ ಸೆಕ್ರೆಟ್ರಿ, CFO ಅಂತಂದರೆ ಯಾರಿದ್ದಾರೆ CFO. ಸೊ ಆಡಿಟ್ ಅಕೌಂಟೆಂಟ್ ಯಾರಿದ್ದಾರೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಹೆಡ್ ಯಾರು, ಅವ್ರ ಹೆಸರೇನು ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ.
ನೆಕ್ಸ್ಟ್ ಬಂದು ಅ ಕಾಪಿ ಆಫ್ ಅ ಆಡಿಟ್ ಪ್ರೋಗ್ರಾಮ್ ಮೀನ್ಸ್ ಯಾವ್ಯಾವ ಸನ್ನಿವೇಶ ಯಾವ್ಯಾವ ಬುಕ್ಸ್ ಆಫ್ ರೆಕಾರ್ಡ್ಸು ಯಾವ್ಯಾವ ರೀತಿಯಾದಂತಹ ಆಡಿಟ್ ಮಾಡಬೇಕು ಅಂತ ಲಿಸ್ಟ್ ಇರುತ್ತೆ, ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ ಪ್ರಕಾರವಾಗಿ ಮ್ಯಾನೇಜ್ಮೆಂಟ್ ಈ ಸತ ಕೂತ್ಕೊಂಡಾಗ ಯಾವುದನ್ನು ಹೇಳ್ತಾರೋ ಅದನ್ನು ಮಾತ್ರ ಟಿಕ್ ಮಾರ್ಕ್ ಮಾಡಿ ನಂತರ ಆಡಿಟ್ ಸ್ಟಾರ್ಟ್ ಮಾಡುವಂಥದ್ದು. ವಿ ಕಾಲ್ ಇಟ್ ಆಸ್ ಆಡಿಟ್ ಪ್ರೋಗ್ರಾಮ್. ಇನ್ಫಾರ್ಮೇಷನ್ ಆನ್ ಮಿಸ್ಸಿಂಗ್ ರಿಸಿಪ್ಟ್ಸ್, ವೌಚರ್ಸ್ ಎಕ್ಸೆಟ್ರಾ. ಇಲ್ಲಿ ಇನ್ಫಾರ್ಮೇಷನ್ ಆಫ್ ಮಿಸ್ಸಿಂಗ್ ಮಾತ್ರ ಬರಿಬೇಕು, ರಿಸಿಪ್ಟ್ಸ್ ಇರೋವಂಥದ್ದು ಬರೆಯೋಂಗಿಲ್ಲ. ಆಡಿಟ್ ಡೈರಿಯಲ್ಲಿ ಮಿಸ್ ಆಗಿದ್ದರೆ ಮಾತ್ರ ಬರಿತೀರಾ, ಎಲ್ಲ ಕರೆಕ್ಟಾಗಿದ್ದರೆ ಅಲ್ಲಿ ಏನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ರಿಸಿಪ್ಟ್ಸು ಮತ್ತು ವೌಚರ್ ಮಿಸ್ ಆಗಿರೋವಂಥ ಎಂಟ್ರೀಸ್ ಮಾತ್ರ ಆಡಿಟ್ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೋತೀರಾ. ನಂತರ ಎರರ್ಸ್ ಏನಾದರೂ ಕಂಡುಹಿಡ್ದಿದ್ದೀರಾ, ಆ ಎರರ್ಸ್ ಯಾವುದು ಅನ್ನೋದನ್ನು ಡೈರಿ ಬುಕ್ಕಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲ ಆಡಿಟ್ ಮುಗಿದ ಮೇಲೆ ಮ್ಯಾನೇಜ್ಮೆಂಟ್ಸ್ ಜೊತೆ ಸೀನಿಯರ್ ಆಡಿಟರ್ಸ್ ಜೊತೆಗೆ ನಂತರ ಎಂಪ್ಲಾಯಿ ಆ ಡಿಪಾರ್ಟ್ಮೆಂಟ್ ಅಕೌಂಟೆಂಟ್ ಆಡಿಟರ್ಸ್ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಈ ಡೈರಿ ಮೇಂಟೈನ್ ಆದರೆ ಮಾತ್ರ ಅವರಿಗೆ ಡಿಸ್ಕಸ್ ಮಾಡಿ ಒಂದು ಸೆಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಇನ್ನೇನಾದರೂ ಡಿಫಿಕಲ್ಟೀಸ್ ಇದ್ದಾಗ ಅದರದ್ದು ಎಕ್ಸ್ಪ್ಲನೇಷನ್ನು ವಿತ್ ಸಾರ್ಟ್ ಆಫ್ ಸಮ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಇನ್ ದ ಆಡಿಟ್ ಡೈರಿ. ದಟ್ ಈಸ್ ಎಕ್ಸ್ಪ್ಲನೇಷನ್ ಸಾರ್ಟ್ ಫ್ರಮ್ ದ ಆಫೀಷಿಯಲ್ಸ್. ಯಾವ ಆಫೀಷಿಯಲ್ಸು ಅವ್ರ ಎಂಪ್ಲಾಯಿ ಕೊಡು, ಅವ್ರ ನೇಮು, ಅವ್ರ ಡಿಪಾರ್ಟ್ಮೆಂಟು ಯಾವ್ಯಾವ ರೀತಿ ಹೇಗೆ ಹೇಳಿದ್ದಾರೆ ಅವ್ರನ್ನೆಲ್ಲ ನಾವು ಡೈರಿ ಬುಕ್ಕಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಮ್ಸ್ ಪಾಯಿಂಟ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಆಡಿಟ್ ರಿಪೋರ್ಟ್. ಸೊ ಇನ್ನೇನಾದರೂ ಮರ್ತಿರೋದಿದೆಯಾ, ಅಕಸ್ಮಾತ್ ಇನ್ನೇನಾದರೂ ಮಾಡೋದಿದೆಯಾ, ಎಕ್ಸ್ಟ್ರಾ ಏನಾದರೂ ಮಾಡೋದಿದ್ದರೆ ಅದನ್ನು ಎಕ್ಸ್ಟ್ರಾ ಮಾಡಿದ್ದೀವಿ ಅಂಥೇಳಿ ಆ ಪಾಯಿಂಟ್ಸ್ನ ನಾವು ಆಡಿಟ್ ಡೈರಿನಲ್ಲಿ ಮೆನ್ಷನ್ ಮಾಡಿಕೊಂಡ್ರೆ ಆ ಪಾಯಿಂಟ್ಸ್ನ ರಿಪೋರ್ಟ್ಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಸೊ ಆ್ಯನ್ ಆಡಿಟ್ ನೋಟ್ಬುಕ್ ಶುಡ್ ಬಿ ಪ್ರಿಸರ್ವ್ಡ್ ಬೈ ದ ಆಡಿಟರ್ ಆ್ಯಸ್ ಇಟ್ ಕಂಟೈನ್ಸ್ ಅ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಇನ್ ರೆಸ್ಪೆಕ್ಟ್ ಆಫ್ ವರ್ಕ್ ಡನ್ ಬೈ ಇಟ್ಸ್ ಸ್ಟಾಫ್. ಸೊ ಈ ಒಂದೊಂದು ಕಂಪನಿನಲ್ಲಿ ಆಡಿಟರ್ಸು ಸೀನಿಯರ್ ಆಡಿಟರು ಜೂನಿಯರ್ ಆಡಿಟರ್ಸ್ಗೆ ಕಳಿಸಿದಾಗ ಅವರು ಎಲ್ಲೆಲ್ಲಿ ಹೋಗಿ ಏನೇನು ಆಡಿಟ್ ಮಾಡಿದಾರೋ ಆ ಆಡಿಟಿಂದು ಡೈರೀಸು ಮೇಂಟೈನ್ ಮಾಡಿದಾಗ ಅವರಿಗೆ ಈ ಒಂದು ವರ್ಷದಲ್ಲಿ ಇಷ್ಟು ಆಡಿಟು ಇಷ್ಟು ಕಂಪ್ನಿಗೆ ಇಷ್ಟು ಅಕ್ಯುರೆಸಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಅಪ್ರೈಸಲ್ಸ್ ಇರೋವಂಥದ್ದು ಅಥವಾ ಇನ್ಕ್ರಿಮೆಂಟ್ ಮಾಡೋವಂಥದ್ದು ಅಥವಾ ಸೀನಿಯರ್ ಲೆವೆಲ್ಸ್ಗೆ ಅವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ದ ಆಡಿಟ್ ನೋಟ್ಬುಕ್ ಹ್ಯಾಸ್ ಟು ಬಿ ಪ್ರಿಸರ್ವ್ಡ್ ಆ್ಯಂಡ್ ಮೇಂಟೈನ್ಡ್ ಬೈ ದ ಆಡಿಟರ್ಸ್ ಫಾರ್ ದೇರ್ valuable information and for their appraisals and increment in the audit sector. Next comes objectives of audit notebook. Objectives. So ಅಲ್ಲಿ ಯಾವ್ಯಾವ ರೀತಿಯಾದಂತಹ ಆಬ್ಜೆಕ್ಟಿವ್ಸ್ ಸಿಮಿಲರ್ ಲೈಕ್ ಕಂಟೆಂಟ್ಸ್, ಆಬ್ಜೆಕ್ಟಿವ್ಸ್, ಉದ್ದೇಶ ಏನೇನಿದೆ ಇವನ್ನೆಲ್ಲ ಮತ್ತೆ ಇಲ್ಲಿ ಕೂಲಂಕುಷವಾಗಿ ಆಬ್ಜೆಕ್ಟಿವ್ಸ್ ಆಫ್ ಆಡಿಟ್ ನೋಟ್ಬುಕ್ ಅಂತ ಹೇಳಿ ಮತ್ತೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಟು ನೋ ಅಬೌಟ್ ದ ನೇಚರ್ ಆಫ್ ಬಿಸ್ನೆಸ್, ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಆ್ಯಂಡ್ ಎರರ್ಸ್ ಎಫೆಕ್ಟಿವ್ಲಿ, ಟು ಮೇಕ್ ದ ಫ್ಯೂಚರ್ ಆಡಿಟ್ ವರ್ಕ್ ಈಸಿಯರ್, ಟು ನೋ ದ ಫ್ಯಾಕ್ಟ್ಸ್ ವೇರ್ clarification and explanation are essential, to check the list of debtors and creditors, to prevent as a proof by the auditor to clearance over the cases. Over the period of yearally ಈ ಆಡಿಟ್ ನೋಟ್ಬುಕ್ ಮೇಂಟೈನ್ ಮಾಡಿದಾಗ ನಮಗೆ ಹಿಂದಿನ ವರ್ಷ ಈ ತಪ್ಪು ಮಾಡಿದ್ದೀವಿ, ಈ ವರ್ಷ ಅದೇ ತಪ್ಪು ಮಾಡಬಾರ್ದು. ಸೊ ಹಾಗಾಗಿ ಆ ತಪ್ಪನ್ನು ಕಾನ್ಸಂಟ್ರೇಟ್ ಮಾಡಿದಾಗ ಆ ಒಂದು ತಪ್ಪು ಈ ವರ್ಷ ಹಿಂದಿನ ವರ್ಷದ ತಪ್ಪು ಈ ವರ್ಷ ಅದು ಕಂಟಿನ್ಯೂಷನ್ ಆಗಬಾರ್ದು. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಟು ದ ನೆಕ್ಸ್ಟ್ ಆಡಿಟ್. ಸೊ ಈ ರೀತಿಯಾದಂತಹ ನಮಗೆ ಎಕ್ಸಾಂಪಲ್ಸು ನೆಕ್ಸ್ಟ್ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಬರಬಾರ್ದು ಅಂದರೆ ಆಡಿಟ್ ನೋಟ್ಬುಕ್ ಮೇಂಟೈನ್ ಮಾಡೋದ್ರಿಂದ ಈಸಿ ಆಗುತ್ತೆ. ಅಥವಾ ಯಾರಾದರೂ ಹೊಸಬರು ಬಂದಾಗ ಈ ರೀತಿಯಾದಂತಹ ಪ್ಯಾರಾಮೀಟರ್ಸಲ್ಲಿ ಆಡಿಟು ವರ್ಕೌಟ್ ಆಗುತ್ತೆ ಅಂತ ಹೇಳಿ ಅವರಿಗೆ ಒಂದು ಎಕ್ಸಾಂಪಲ್ಸ್ ಕೂಡ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ let us understand about the advantages and disadvantages of the audit notebook. ಸೊ ಆಡಿಟ್ ನೋಟ್ಬುಕ್ ಮೇಂಟೈನ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು? ಸೊ ಅಡ್ವಾಂಟೇಜಸಲ್ಲಿ ಇಟ್ ಹೆಲ್ಪ್ಸ್ ಇನ್ ಪ್ರಿಪರೇಷನ್ ಆಫ್ ಆಡಿಟ್ ರಿಪೋರ್ಟ್. ಇಟ್ ಈಸ್ ವೆರಿ ಯೂಸ್ಫುಲ್ ಇನ್ ಅಸೆಸ್ಸಿಂಗ್ ದಿ ಎಫಿಷಿಯನ್ಸಿ, ability and sincerity of the audit staff. It acts as an evidence in court of law.
important points and queries are systematically discussed if the audit book is maintained. ಸೊ ಅದು ಒಂದು ಅಡ್ವಾಂಟೇಜಸ್ಸೇ ಆಗುತ್ತೆ ವಿನಃ ಡಿಸಡ್ವಾಂಟೇಜಸ್ ಆಗೋದಿಲ್ಲ. ಸೊ ಡಿಸಡ್ವಾಂಟೇಜಸ್ಸಲ್ಲಿ ಏನಾಗುತ್ತೆ, ಇಟ್ ಡೆವಲಪ್ಸ್ ಅ ಫಾಲ್ಟ್ ಫೈಂಡಿಂಗ್ ಆ್ಯಟಿಟ್ಯೂಡ್ ಇನ್ ದ ಮೈಂಡ್ಸ್ ಆಫ್ ಆಡಿಟ್ ಸ್ಟಾಫ್. ಇಟ್ ಕ್ರಿಯೇಟ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ ಕ್ಲೈಂಟ್ ಸ್ಟಾಫ್ ಆ್ಯಂಡ್ ಆಡಿಟ್ ಸ್ಟಾಫ್. ಇಲ್ಲಿ ಡಿಸಡ್ವಾಂಟೇಜಸ್ ಏನಾಗುತ್ತೆ ಅಂದರೆ, ಅದೇ ನೋಟ್ಬುಕ್ ಇಟ್ಕೊಂಡು ನೀನು ಈ ತಪ್ಪು ಮಾಡಿದೆ ಅಂತ ಹೇಳಿ ತೋರಿಸಿ ಹೇಳುವಂಥ ಒಂದು ಸನ್ನಿವೇಶಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಆಡಿಟ್ ನೋಟ್ಬುಕ್ ಮೇಂಟೈನ್ ಮಾಡೋದ್ರಿಂದ ಇದು ಪ್ರಾಬ್ಲಮ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮತ್ತು ಜಗಳಗಳಾಗುವಂಥ ಒಂದು ಕಾರಣ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಇಫ್ ಯು ಕ್ಯಾಲ್ಕುಲೇಟ್ ಎವ್ರಿಥಿಂಗ್, ಆಡಿಟ್ ನೋಟ್ಬುಕ್ ಮೇಂಟೆನೆನ್ಸ್ ಮಾಡೋದ್ರಿಂದ ಇದು ತುಂಬಾ ಒಳಿತು. ಇಟ್ ಇಸ್ ಅಡ್ವಾಂಟೇಜಸ್ ದ್ಯಾನ್ ದ ಡಿಸಡ್ವಾಂಟೇಜಸ್. Thank you students. Today let us end. Next class let us continue.